ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಕನ್ನಡ ಫ್ರೆಂಡ್ಸ್ಗೋಸ್ಕರ ನಾನು ಇವತ್ತು ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ನಾನು. ಸೊ ಫಸ್ಟ್ ಆದರೆ ಹುಳಿ ಜಾಸ್ತಿ ಇರೋ ಅಂಥ ಮಾವಿನಕಾಯಿ ತಗೋಬೇಕು. ಈ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು. ಫುಲ್ ಕಾಯಿ ತಾವೇ ಇರಬಾರ್ದು, ನೀಟಾಗಿ ಒರೆಸ್ಕೊಂಡಿರಬೇಕು. ಈ ಥರ ರೆಡಿ ಮಾಡ್ಕೋಬೇಕು. ರೌಂಡಾಗಿರೋ ಅಂಥ ಮಾವಿನಕಾಯಿ ತಗೊಳ್ಳಿ. ಈ ಥರ ತಗೊಂಡು ಒಂದು ಬೌಲಲ್ಲಿ ಏನು ಮೆಜರ್ ಮಾಡ್ತೀವೋ ಅದೇ ಬೌಲಲ್ಲಿ 4 ಕಪ್ಪು ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ 4 ಕಪ್ಸ್ ಮಾವಿನಕಾಯಿ ತೊಗೊಂಡ್ರೆ 1 ಕಪ್ಪು ಸಾಲ್ಟ್, ಇದು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನಾನು. ಜಸ್ಟ್ ಅದು ಮಿಕ್ಸಿಯಲ್ಲಿ ಫೈನ್ ಪೌಡರ್ ಮಾಡಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ 4 ಮಾವಿನಕಾಯಿ ಬೌಲ್ಸ್ಗೆ 1 ಬೌಲು ಸಾಲ್ಟ್, 1 ಬೌಲು ಖಾರದ ಪುಡಿ ಹಾಕಬೇಕು. ಸ್ವಲ್ಪ ಸ್ಪೈಸಿ ಇರಬೇಕು. ಸೊ ಹಾಫು ಸಾಸಿವೆ ಪುಡಿ. ಸಾಸಿವೆ ಫ್ರೈ ಮಾಡಬಾರ್ದು, ಹಂಗೆ ತಗೊಂಡು ಜಸ್ಟು ಡ್ರೈ ಪೌಡರ್ ಹಂಗೆ ಮಾಡ್ಕೋಬೇಕು, ಫುಲ್ ನೈಸ್ ಮಾಡಬಾರ್ದು. ಸೊ ಅದಾದಮೇಲೆ 1 ಸ್ಪೂನ್ ಮೆಂತ್ಯ ಪುಡಿ ಹಾಕಿದ್ದೀನಿ, 1 ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಸೊ ಇದೆಲ್ಲ ಪೀಸಸ್ಗೆ ಚೆನ್ನಾಗಿ ಅಂಟ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೇಕಂದರೆ 6 ಮಾವಿನಕಾಯಿ ಬೌಲ್ಸ್ಗೆ 1 ಸಾಲ್ಟು 1 ಖಾರ ಹಾಗೂ ಹಾಕ್ಕೋಬೋದು. ಈ ಥರ ಪ್ಲಾಸ್ಟಿಕ್ ಬಾಟ್ಲಲ್ಲಿ ತಗೋಬೇಕು. ಸ್ಟೀಲು, ಅಲ್ಯೂಮಿನಿಯಮ್ ಎಲ್ಲ ಯೂಸ್ ಮಾಡಬಾರ್ದು. ಥರ್ಡ್ ಡೇ ಬೆಳ್ಳುಳ್ಳಿ 1 ಕಪ್ಪಷ್ಟು ತಗೋಬೋದು. ಆಮೇಲೆ ಎಳ್ಳೆಣ್ಣೆ ಬಿಸಿ ಮಾಡಿ ಆಫ್ ಮಾಡಿ ಸಾಸಿವೆ 1 ಅರ್ಧ ಸ್ಪೂನ್ ಹಾಕಿಬಿಟ್ಟು ಫುಲ್ ತಣ್ಣಗಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳಿರೋ ಮೆಜರ್ಮೆಂಟ್ಸಲ್ಲಿ ಮಾಡಿದರೆ 1 ವರ್ಷ ತನಕ ಈ ಉಪ್ಪಿನಕಾಯಿ ತಿನ್ಬೋದು ನಾವು. ತುಂಬ ಚೆನ್ನಾಗಿರುತ್ತೆ. ಎಳ್ಳೆಣ್ಣೆ ಬೇಡ ಅಂದರೆ ಗ್ರೌಂಡ್ನಟ್ ಆಯಿಲ್ ಇರುತ್ತಲ್ವ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಕಡಲೆಕಾಯಿ ಬೀಜದ್ದು ಎಣ್ಣೆ ಅದು ಯೂಸ್ ಮಾಡ್ಬೋದು. ಈ ಥರ ರೈಸ್ಗೂ ಮತ್ತು ರೊಟ್ಟಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಪಕ್ಕ ಟ್ರೈ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.